ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್ ಪ್ಲಸ್ ಶೂ ಮೇಕರ್ K11 ಪ್ಲಸ್ ಶೂ ಮೇಕರ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡೋದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಯ್ ವಿವರ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ, ಏನಕ್ಕಪ್ಪ ಇಷ್ಟೊತ್ತಿಗೆ ಎದ್ದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ರಾ? ನಮ್ಮ ಮನೆ ಕೋಳಿಗಳು ಅವಲ್ಲ, ಅಯ್ಯಪ್ಪ 4:15 ಸ್ಟಾರ್ಟ್ ಮಾಡಿಬಿಡ್ತವೆ ಕೊಕ್ಕೋ ಅಂತ. ಸರಿ ಅಂದ್ಬಿಟ್ಟು ಇನ್ನೇನು ಎದ್ದೇಳಿಸಿದ್ವಲ್ಲ ಆ ಕೋಳಿಗಳು ಅಂತ ಅಂದ್ಬಿಟ್ಟು ಎದ್ದು ಹೊರಗಡೆ ಬಂದು ದೇವ್ರ ಮುಖ ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ನಮ್ಮ ರಾಜಾರಾಣಿ ಮುಖ ನೋಡಲೇಬೇಕು. ಎದ್ದು ಬಂದ ತಕ್ಷಣ ನೋಡ್ತೀವಿ, ಅದಂತೂ ಮಿಸ್ಸೇ ಇಲ್ಲ. ಡೈಲಿ ಎದ್ದ ತಕ್ಷಣ ತೆಂಗಿನ ಮರ ನೋಡ್ಬೇಕು ಅಂತಾರೆ, ಬಟ್ ನಾವು ಇವ್ರುಗಳ ಮುಖ ನೋಡ್ತೀವಿ. ಏನಕ್ಕಪ್ಪ ಅಂತಂದರೆ ನಮ್ಗೆ ಇವರೇ ದೇವ್ರುಗಳು, ಇವರೇ ಜೀವನ. ಸರಿ ಬನ್ನಿ ಗೈಸ್, ಇನ್ನೊಬ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಅವ್ರು ಯಾವಾಗಲೂ ಎದ್ದೇ ಇರ್ತಾರೆ. ಅವ್ರು ಯಾರಪ್ಪ ಅಂದರೆ ನಮ್ಮ ಮನೆ ಕಾವಲಿಗ. ಇವರೇ ನೋಡಿ, ಇವ್ರ ಹೆಸರು ಪಿಂಟು ಅಂತ. ಬಂದ ತಕ್ಷಣ ಒಂದು ಸಲಾಮ್ ಮಾಡ್ದ, ನೋಡ್ದ, ಮಾತಾಡಿಸ್ದ, ಹಾಗೆ ಒಂದು ಥ್ಯಾಂಕ್ಸ್ ಕೊಟ್ಟ. ಕೊಡು ಅಂತಿದ್ದೀನಿ, ಕೊಡ್ತಿರಲಿಲ್ಲ. ಆಮೇಲೆ ಕೊಟ್ಟ, ಒಂದು ಬುಟ್ಟ ಮೇಲೆ ಏಟ. ಅದಾದಮೇಲೆ ಅವನಿಗೋಸಿ ಕೀಟ್ಲೆ ಮಾಡ್ಕೊಂಡು ಹಂಗೆ ಮನೆಯಿಂದ ಸ್ವಲ್ಪ ಆ ಕಡೆ ಹೋಗ್ತಾ ಇದೆ. ಆಗ ಅರ್ಧ ದಾರಿಗೆ ಹೋಗಿದ್ದೀನಿ, ಆವಾಗಲೇ ಬಂದವನೆ. ಯಾರಪ್ಪ ಅಂದರೆ ಇವ್ನು ಕರಿಯ ಅಂತ ಇವನ ಹೆಸರು. ಇವನಿಗೊಬ್ಳು ಡವ್ ಅವಳೆ ಬೆಳಗಿ ಅಂತ. ಆಮೇಲೆ ಹೇಳಿ ತೋರಿಸ್ತೀನಿ ಬನ್ನಿ ಅವಳನ್ನ, ಬೆಳಗಿನ ಹೆಂಗವಳೆ ಅಂತ. ನಮ್ಮ ಮನೆಯಿಂದ ಆ ಕಡೆಗೆ ಏನಕ್ಕಪ್ಪ ಹೋಗ್ತಿದ್ದೀನಂತೆ, ನಮ್ಮ ಹಳ್ಳಿ ಜನಕ್ಕೆಲ್ಲ ಗೊತ್ತು ಆಲ್ಮೋಸ್ಟ್. ನಮ್ಮ ಮನೆಯಿಂದ ಆ ಕಡೆಗೆ ಏನಕ್ಕೆ ಹೋಗ್ತಾರೆ ಇಷ್ಟೊತ್ತಿಲ್ಲ, 5:15 5:15 ಅಂತ. ಸರಿ ಅಂದ್ಬಿಟ್ಟು ಇವು ನನ್ನ ಮಗ ನನಗಿಂತ ಮುಂದೆನೇ ಹೋಗ್ತಾನೆ, ಇವನಿಗೆ ದಾರಿ ಗೊತ್ತು ಅನ್ನೋ ಥರ. ನಾನು ಇವನ ಹಿಂದೆ ಅಲ್ಲ ಇವನು ಮುಂದೆ, ನಾನು ಹಿಂದೆ ಅಲ್ವಾ. ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ. ಇವನೇ ನನಗೆ ದಾರಿ ತೋರಿಸ್ಕೊಡ್ತಾವನೆ, ಈ ಕರಿ ನನ್ನ ಮಗ. ನೋಡಿ ಇನ್ನೂ ಬೆಳಕ ಆಗಿಲ್ಲ ಗೈಸ್. ನೋಡಿ ಇನ್ನೂ ಕತ್ಲೆ. ಇವಾಗ ಸ್ವಲ್ಪ ಬೆಳಕು ಆಗ್ತಾ ಇದೆ. ನೋಡಿ ನಮ್ಮ ಮನೆ ಇರೋದು ಆ ಕಡೆ ಸೈಡು, ಅಷ್ಟು ದೂರ. ಇವನೇನು ನಾಯಿನ ಹಿಂದೆ ಬರೋಕ್ಕೆ? ಈ ಪಾರ್ಟಿ ಇವನು ನನಗೆ ಬಾಡಿ ಗಾರ್ಡು. ಅಯ್ಯೋ, ಒಂದ್ಸಲ ನನಗೆ ಕನ್ಫ್ಯೂಷನ್, ನಾನು ಇವನಿಗೆ ಬಾಡಿ ಗಾರ್ಡೋ ಇಲ್ಲ ಇವನೇ ನನಗೆ ಬಾಡಿ ಗಾರ್ಡ ಅಂತ. ಅಯ್ಯೋ ಅಂದ್ಬಿಟ್ಟು ಇವನು ಹಂಗೆ ಮುಂದೆ ಹೋಗ್ತಾ ಇದ್ದ. ಸರಿ ಅಂದ್ಬಿಟ್ಟು ಹಾಗೆ ಹೋದೋ. ಬೆಳಕು ಆ ಕಡೆಯಿಂದ ವಾಪಸ್ ಬರೋಷ್ಟ್ರಲ್ಲಿ ಚೆನ್ನಾಗಿ ಬೆಳಕು ಆಗೇ ಹೋಯ್ತು. ಸರಿ ಅಂದ್ಬಿಟ್ಟು ಮತ್ತೆ ಇವನು ಮುಂದೆ, ನಾನು ಹಿಂದೆ. ಸರಿ ಅಂದ್ಬಿಟ್ಟು ಓದೋ ಮನೆ ಹತ್ರ ಓದೋ. ಮನೆಗೆ ಬಂದು ಹಾಗೆ ನಮ್ಮವ್ವ ಹಂಗೆ ಹಾಲು ಬಿಡಿಸ್ಕೊಬ್ರೋ ಹೋಗಿ ಅಂತಂದು. ಆಗ ನಾನು ಹೋಗಿದ್ದೆ ಡೈರಿ ಹತ್ರ ಹೋಗ್ತಾ ಇದ್ದೀನಿ. ಆಗ ಇವಳೇ ನೋಡಿ ಬಿಳ್ಗಿ, ಇವ್ನು ಡವು. ಅವಳನ್ನೇನು ಕಿಣಕಾಗಲ್ಲ. ಆದರೆ ನಮ್ಮ ಮೇಲೆ ಹಂಗೆ ಪರಿಚಯಕ್ಕೆ ಬಂದ್ಬಿಡ್ತಾನೆ. ಸರಿ ಅಂದ್ಬಿಟ್ಟು ಅವ್ನು ಹಿಂದೆ ಬರ್ತಿದ್ದ, ಅವ್ನು ಅಲ್ಲೇ ಕಳಿಸ್ಬಿಟ್ಟು ನಾನು ಹೋಗಿದ್ದೆ ನಮ್ಮೂರು ಡೈರಿ ಹತ್ರ. ನಮ್ಮೂರು ಡೈರಿ ತೋರಿಸ್ತೀನಿ ಬನ್ನಿ. ಅಲ್ಲಿ ಹೋಗ್ಬಿಟ್ಟು ಡೈರಿ ನೋಡ್ತೀನಿ, ಜನಗಳೇ ಇರಲಿಲ್ಲ. ಸರಿ ಇನ್ನೇನು ಹಾಲು ಬಿಡ್ತಾವ್ರ ಹೆಂಗು ಅಂತ ಹೋಗಿ ನೋಡಿದೆ. ಸದ್ಯಕ್ಕೆ ಹಾಲು ಬಿಟ್ಕೊಟ್ರು. ಸೀದಾ ಬಿಡಿಸ್ಕೊಂಡು ಹಂಗೆ ಬಂದೆ. ನಮ್ಮಮ್ಮ ಬೆಳಗ್ತಾಯಿದ್ರು, ನಮ್ಮ ಮಾತೃಶ್ರೀ ಅವರು. ಸರಿ ಅಂದ್ಬಿಟ್ಟು ಹಾಗೆ ಮನೆ ಒಳಗಡೆ ಹೋದೆ. ಆಗ ಬಂದಿದ್ದೆ ಏನು ಹೆಂಗೆ ಗೊತ್ತಾಗ್ಬಿಡ್ತು, ಹೆಂಗೋ ಗೊತ್ತಿಲ್ಲ. ನಾನು ಬಂದ ತಕ್ಷಣ ಹಂಗೆ ಇಬ್ಬರು ಹಂಗೆ ನೆಕ್ಕ ಬಂದ್ಬಿಟ್ರು. ಒಬ್ರು ಕರಿಯ, ಒಬ್ಳು ಬಿಳಿಯ. ಇವರು ನೋಡಿ ಇವ್ರಿಗೆ ಹಂಗೆ ಬೇಕಾ ಅಂದ್ಬಿಟ್ಟು ಆಸಮೋಸ ಮಾಡ್ಬಿಟ್ಟು ಬಡ್ಕತಾನೆ ಇದ್ರು. ಆದರೆ ಅವರಿಗೆ ಹೋಗ್ರಳೆ ಅಂತ ಅಂದ್ಬಿಟ್ಟು ನಾನು ಹೋಗಿ ಮತ್ತೆ ಅಲ್ಲ ಕೋಣೆ ಒಳಗೆ ಮಡಗ್ಬಿಟ್ಟು ನನ್ನ ತಮ್ಮನಿಗೆ ಟೀ ಕಾಯಿಸು ಅಂತ ಹೇಳ್ಬಿಟ್ಟು ಮತ್ತೆ ಗೈಸ್ ಹಂಗೆ ನಮ್ಮ ನಾಯಿ ತೊಳಿಯಕಂದ್ಬಿಟ್ಟು ಹೋದೆ. ಸಾರಿ ಪಿಂಟು. ಆಮೇಲೆ ಹಂಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಕೂಡ ಹಾಗೆ ಮುಖ ತೊಳ್ಕೊಂಡು ಗಾಡಿ ಎತ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂದರೆ ನೆಕ್ಸ್ಟ್ ಹೇಳ್ತೀನಿ ಬನ್ನಿ ಮುಂದೆ. ನೋಡಿ ಹಂಗೆ ನಮ್ಮ ಹಿಂದೆ ರಾಣಿ ನಿಲ್ಲಿಸ್ಬಿಟ್ಟು, ರಾಣಿ ಕ್ವೀನ್, ಹಾಗೆ ನಮ್ಮ ಕಿಂಗ್ ರಾಜುನ ಎತ್ಕೊಂಡು ಬಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಂತ ಮಾಡಿಕೊಂಡು ಹೆಂಗೆ ಕಾಣ್ತಿದೆ ನಮ್ಮ ಕಿಂಗ್ K11 ಪ್ಲಸ್ ಶೂ ಮೇಕರ್. ಕಮೆಂಟ್ ಮಾಡಿ ಗೈಸ್, ಗಾಡಿ ಹೇಗೈತೆ ಅಂತ, ಓಕೆನಾ? ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಗಾಡಿ ಎತ್ಕೊಂಡು ಹೊರಟೆ.
ಜಕ್ನಳ್ಳಿ ಹತ್ರ ಬಂದೆ. ಯಾವ ಜಕ್ನಳ್ಳಿ ಅಂತ ಕೇಳ್ತಿದ್ದೀರಾ? ಮೇಲ್ಕೋಟೆ ಜಕ್ನಳ್ಳಿ. ನಮ್ಮೂರು ಬಂದು ಜಿ ಮಲ್ಲಿಗೆರೆ. ನೋಡಿ ಗೈಸ್, ನಮ್ಮ ಮೇಲ್ಕೋಟೆ ಬಸ್ಸು ಆ ಕಡೆ ರೈಟಲ್ಲಿ ಕಾಣ್ತಿದ್ದಿಲ್ಲ ಬೋರ್ಡು, ಅದೇ ಮೇಲ್ಕೋಟೆಗೆ ಹೋಗೋ ದಾರಿ. ಈ ಕಡೆ ರೈಟ್ಗೆ ಹೋದರೆ ಚೀನ್ಯ, ಈ ಕಡೆ ಪಾಂಡವಪುರ. ನಾನು ಹೊರಟಿದ್ದೆ ಪಾಂಡವಪುರ. ಪಾಂಡವಪುರ ಅಲ್ಲ, ಮುಂದೆ ಹೇಳ್ತೀನಿ ಬನ್ನಿ. ಈಗ ಹೋಗ್ತಾ ಇರೋದು ಪಾಂಡವಪುರ. ಹಾಗೆ ಹೊಟ್ಟೆ ಹಸಿತಿತ್ತು, ಸದ್ಯಕ್ಕೊಂದು ಇಡ್ಲಿ ಮೊಟ್ಟೆ ಚಿಕನ್ ಸಾರು ಹಾಕಿಸ್ಕೊಂಡು ತಿಂದುಬಿಟ್ಟು, ಇದೇ ಹೋಟ್ಲಲ್ಲಿ ಚೆನ್ನಾಗಿ ಮಾಡ್ತಾರೆ, ಕಮ್ಮಿ ರೇಟು. ಜಸ್ಟು ಹಾಫ್ ರೈಸು, ಒಂದು ಇಡ್ಲಿ ಮತ್ತು 2 ವಡೆ ಬರೀ 40 ರೂಪಾಯಿ ತಗೊಂಡ್ರು. ಯಾವಾಗಲೂ ರೆಗ್ಯುಲರಾಗಿ ಈ ಕಡೆ ರೂಟಲ್ಲಿ ಹೋಗ್ಬೇಕಾದ್ರಲ್ಲೇ ಇದೇ ಹೋಟ್ಲಲ್ಲಿ ಊಟ ಮಾಡೋದು. ಹಾಗೆ ನನ್ನ ಹೊಟ್ಟೆ ತುಂಬಿತು, ನಮ್ಮ ರಾಜನ ಹೊಟ್ಟೆ ತುಂಬೋದು ಬೇಡ. ಬನ್ನಿ ನಮ್ಮ ರಾಜುಗೂ ಹೊಟ್ಟೆ ತುಂಬಿಸ್ಬಿಡೋಣ. 500 ರೂಪಾಯಿ ಡೀಸೆಲ್ ಹಾಕಿಸ್ಕೊಂಡು, ಯಾಕೋ ಸ್ವಲ್ಪ ಡ್ರೈವಿಂಗ್ ಮಾಡೋ ಮೂಡ್ ಇರಲಿ ಅಂದ್ಬಿಟ್ಟು, ಹಾಗೆ ನಮ್ಮ ಬಿಗ್ ಬಾಸ್ ಹಾಡು ನಿಪ್ಪನಾಳ್ ಅವ್ರ ಸಾಂಗ್ ಹಾಕ್ಕೊಂಡು ಹೋಗ್ತಿದ್ದೆ. ಹಂಗೆ ಸ್ವಲ್ಪ ಕೇಳಿಸ್ತೀನಿ ಬನ್ನಿ. ಗೈಸ್, ಇದು ಯಾವ ಬೆಟ್ಟ ಅಂತೇಳಿ? ಇದು ಬಂದು ಪಾಂಡವಪುರ. ಅಲ್ಲಿ ಕಾಣ್ತಿರೋದು ಕೆರೆ ಮತ್ತು ಆ ಬೆಟ್ಟ ಯಾವುದು ಅಂತ ಕಾಮೆಂಟ್ ಮಾಡಿ ಗೈಸ್. ಈ ಕಡೆ ರೂಟಲ್ಲಿ ಯಾರ್ಯಾರು ಓಡಾಡ್ತೀರಾ? ಏನೋ ಗೊತ್ತಿಲ್ಲ, ಉತ್ತರ ಕರ್ನಾಟಕ ಹಾಡು ಕೇಳಿದ್ರೆ ನಮ್ಗೊಂಥರ ಗಾಡಿ ಸೌಂಡ್ಸ್ ಎಲ್ಲ ಹಾಕೊಂಡ್ಬಿಟ್ರಂತೂ ಇನ್ನೂ ಸೂಪರ್. ಉತ್ತರ ಕರ್ನಾಟಕ ಹಾಡೇ ಹಾಡು ಚಂದ. ಮಾಳು ನಿಪ್ಪನಾಳ್ ಸುಮಾರು ಸಾಂಗ್ ಮಾಡೋರೆ, ಅವ್ರ ಸಾಂಗ್ ಅಂತೂ ಅಲ್ಟಿಮೇಟ್. ಹಾಗೆ ಬಂದಿದ್ದೆ ನಮ್ಮ ಪಾಂಡವಪುರ ರೈಲ್ವೆ ಸ್ಟೇಷನು. ಇಷ್ಟೊಂದು ಆಟೋಗಳು ನಿಂತಿರ್ತವೆ, ಹೆಂಗ್ ಮೇಂಟೈನ್ ಮಾಡ್ತಾರೋ, ಹೆಂಗ್ ಇದು ಮಾಡ್ತಾರೋ ಯಪ್ಪ. ನಾನು ನೋಡಿದಾಗೆಲ್ಲ ಹಂಗೆ ನಿಂತಿರ್ತಾವಪ್ಪ. ಆದರೂ ಆಟೋ ಓಡಿಸೋದು ಜೀವನ ಭಾರಿ ಕಷ್ಟ. ಅದು ಈಗಿನ ಪಾಂಡವಪುರ ರೈಲ್ವೆ ಸ್ಟೇಷನ್ ಆಪೋಸಿಟು ರೈಟಿಗೆ ತಗೊಂಡ್ರೆ ಆರತಿ ಉಕ್ಕಡ, ಹಾಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಅದಾದಮೇಲೆ ಶ್ರೀ ಭೂದೇವಿ ಲಕ್ಷ್ಮೀ ವರಹಾನಥ ಸ್ವಾಮಿ ಟೆಂಪಲ್ಲು ಕಲ್ಲಳ್ಳಿ, ಅಲ್ಲಿಗೂ ಹೋಗುತ್ತೆ ದಾರಿ. ಹೋಗೋರು ಹೋಗಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ಗಾಡಿ ತಗೊಂಡು ಸೀದಾ ಝಮ್ ಅಂತ ಹೋಗ್ತಾ ಇದೆ. ಬಟ್ ಹೋಗ್ತಾ ಇದ್ದು ಗೊತ್ತಾಯ್ತು, ಯಾರೋ ಲಾರಿಯವನಿಗೆ ಕ್ಯಾಂಟ್ರ್ ನೋಡ್ಬಿಟ್ಟು ಹಂಗೆ ಇಕ್ಬಿಟ್ಟವನು ಹಿಂದೆಗಡೆಯಿಂದ. ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಸೇಫ್ ಡ್ರೈವ್ ಅಂತ ಹೇಳ್ತಾ ಹಾಗೆ ಅಯ್ಯೋ ಇಲ್ಲಿ ಬಂದೆ. ಅದೇನೋ ನಮ್ಮ ಮೈಸೂರಾಗಿರಕ್ಕೆ ಬಿಟ್ಬಿಟ್ರೆ ಒಂಥರ ನೆಮ್ಮದಿ. ಹೆಂಗೋ ನೋಡೋಕ್ಕೆ ಒಂದು ಚಂದ. ಇವು ಏನೇನೋ ಮಾಡ್ತವ್ರೆ, ನಮ್ಗೆ ಯಾಕೆ, ಏನೋ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ ಬಂಡಿಪಳ್ಳಿ ಆನಿಯನ್ ಮಾರ್ಕೆಟ್ಗೆ ಹೋದೆ. ಅಲ್ಲಿ ನೋಡ್ತೀನಿ ಫುಲ್ ಮಾರ್ಕೆಟೇ ಖಾಲಿ ಗುರು. ಏನಕ್ಕಪ್ಪ ಅಂತಂದರೆ ಫುಲ್ ಈರುಳ್ಳಿ ಡಿಮ್ಯಾಂಡು. ಈರುಳ್ಳಿ ಮಾರ್ಕೆಟ್ಗೆ ಬಂದಿಲ್ಲ, ಎಲ್ಲೋ ಅಲ್ಪ ಸ್ವಲ್ಪ ಬಂದು ನಿಂತಿದ್ದು ಲಾರಿ. ಹಾಗಾಗಿ ಫುಲ್ಲು ರೇಟು ಡಿಮ್ಯಾಂಡ್ ಮಾಡಿದ್ದಾರೆ. ದಯವಿಟ್ಟು ಈರುಳ್ಳಿ ಗ್ರಾಹಕರು ಅವ್ರ ಪಾಪ ಅವ್ರು ನೋಡೋಕ್ಕೆ ಆಗ್ತಿಲ್ಲ. ಎಲ್ಲ ಏನು ಗಾಡಿ ತುಂಬ ತುಂಬ್ಕೊಂಡು ಹೋಗ್ತಿದ್ರು, ಬರೀ 10-20 ತಗೊಂಡು ಹೋಗ್ತಿದ್ದಾರೆ. ಹಾಗೆ ನಾನು ಒಂದು ನಮ್ಮ ರೆಗ್ಯುಲರ್ ಅಂಗಡೀಲಿ ಒಂದು 20 ಪ್ಯಾಕೆಟ್ ಈರುಳ್ಳಿ ಹಾಕೊಂಡು, ಹಾಗೆ 5 ಪ್ಯಾಕೆಟ್ ಆಲೂಗಡ್ಡೆ ಹಾಕೊಂಡು, 1 ಮೂಟೆ ಬೆಳ್ಳುಳ್ಳಿ, ಅಲ್ಲಿ ನಾಟಿ ಬೆಳ್ಳುಳ್ಳಿ ಕೊಡೋರು ಅವರೇ, ನಾಟಿ ಬೆಳ್ಳುಳ್ಳಿ ಎತ್ಕೊಂಡು ಅಲ್ಲಿ 1-2 ಮೂಟೆ ನಾಟಿ ಬೆಳ್ಳುಳ್ಳಿ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು 1 ಮೂಟೆ ಫಾರಂ ಬೆಳ್ಳುಳ್ಳಿ ಹಾಕೊಂಡೆ. ನಮ್ಮ ಕಡೆ ಎಲ್ಲ ನಾಟಿ ಬೆಳ್ಳುಳ್ಳಿ ಚೆನ್ನಾಗಿ ಹೋಗುತ್ತೆ, ಫಾರಂ ಬೆಳ್ಳುಳ್ಳಿ ಹೋಗಲ್ಲ ಅಂದ್ಬಿಟ್ಟು ಮಾರ್ಕೆಟ್ ಬಿಟ್ಟೆ. ಅಲ್ಲಿ ಬಂದೆ, ಹಂಗೆ ಕ್ರಾಸ್ ಮಾಡ್ತೀನಿ. ಅಕ್ಕ ನಮಸ್ತೆ. ಹಂಗೆ ಅಕ್ಕ ನಂಗೆ ಹೊಸ ಚಮಕ್ ಕೊಟ್ಲು. ಸರಿ ಅಂದ್ಬಿಟ್ಟು ಹೊರಟೆ. ಸಿಗ್ನಲ್ ಹತ್ರ ನಿಂತಿದ್ದೆ. ಒಬ್ಬರು ಯಾರೋ ಟ್ರಾನ್ಸ್ಜೆಂಡರ್ ಬಂದರು. ಹಾಗೆ ಹೀಗೆ ಅನ್ಕೊಂಡು ಹೊಸಿ ಮಸ್ಕ ಹೊಡೆದ್ರು.
20 ರೂಪೀಸ್ ಇಸ್ಕೊಂಡು ಹೋದ್ರು ಪಾಪ ಒಳ್ಳೆಯವರು. ಹಾಗೆ ಇನ್ನೊಂದು ಮುಂದೆ ಸಿಗ್ನಲಲ್ಲಿ ಸುಮಾರು ಕೊಟ್ಟೆ, ಅವ್ರಿಗೆ ಅಂತಾನೆ ಒಂದು 100 ರೂಪಾಯಿ ಎತ್ತಿಟ್ಬಿಡ್ಬೇಕು. ಆದ್ರೂ ಏನು ಮಾಡ್ತೀರಾ, ಕೇಳ್ತಾರೆ ಅಂದ್ಬಿಟ್ಟು ಕೊಡಲೇಬೇಕು. ಹಾಗೆ ಮುಂದೆ ಹೋಗ್ತಿದೆ, ಹಂಗೆ ಯಾರೋ ನಮ್ಮಣ್ಣ ಚೆನ್ನಾಗಿ ಲೈನ್ ಬರ್ಸಿದ. ಅವನು ನೋಡಿ, ಅವನು ಅಷ್ಟೇ ಎಷ್ಟು ಬೇಕು ಅಷ್ಟೇ ಹಾಕೊಂಡವನೆ. ಯಾಕೆ ಫುಲ್ ಈರುಳ್ಳಿ ಡಿಮ್ಯಾಂಡು. ಈರುಳ್ಳಿ ಮಾಡಿದ್ರೆ ಏನು ಚಿನ್ನ, ರಾಣಿ ಥರ ಸಾಕ್ತೀನಿ ನಿನ್ನ. ಏನಪ್ಪ ಚೆನ್ನಾಗೈತೆ ಅಂದ್ಬಿಟ್ಟು ಎಲ್ಲೂ ವಿಡಿಯೋ ಮಾಡಲಿಲ್ಲ. ಅಲ್ಲೇ ಮಧ್ಯ ಟೀ ಕುಡ್ಕೊಂಡು ಬಂದಿದ್ದೆ ನಮ್ಮ ಮನೆ ಹತ್ರ. ಒಂದು ಮನೆ ಬೀದಿ ಚಿಕ್ಕ, ಆದ್ರೆ ಏನು ಮಾಡ್ತೀರಾ, ಇಲ್ಲೇ ಒಡ್ಡಾಡಬೇಕು ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ. ಅದಾದಮೇಲೆ ನಮಗೊಂದು ಆಸೆ ಇದೆ, ಅದು ಆಸೆ ಸುಮ್ಮನೆ ಹೇಳ್ಕೊಬಾರ್ದು, ಎಲ್ಲ ನೆರವೇರಿಸಿದ್ಮೇಲೆ ಅವಾಗ ನಿಮಗೆ ಗೊತ್ತಾಗುತ್ತೆ. ಬನ್ನಿ. ಹಾಗೆ ಬಂದೆ. ನಮ್ಮ ಪಿಂಟು ನೋಡ್ತಾ ಇದ್ದ, ನಮ್ಮ ಮನೇಲಿ ಬಾಗ್ಲು ಇದ್ಯಾಕಪ್ಪ ಅಂದ್ಬಿಟ್ಟು ಹೋಗ್ಬಿಟ್ಟು ನೋಡ್ತೀನಿ, ಯಾರೂ ಇಲ್ಲ. ನೋಡಿ ಹೇಗೈತೆ ಫ್ರೆಶ್ಶು PS ಆ ಲೈಟ್ ಕಂಬದ್ಮೇಲೂ ಬರೆದ್ಬಿಟ್ಟಿದ್ದೀನಿ ಗಾಡಿ ಮೇಲೆ ಅಂದ್ಬಿಟ್ಟು. ನಮ್ಮ ಅಪ್ಪ ನೋಡ್ಕೊಂಡೆ, ನಮ್ಮ ಅಪ್ಪ ಅಲ್ಲಿ ಆಡೋಂತ ಸೊಪ್ಪು ಕಟ್ತಾಯಿತ್ತು. ಅಲ್ಲಿಗೆ ಹೋಗಿ ನಮ್ಮ ಬೈರ ಗೀರ ಎಲ್ಲನೂ ಮಾತಾಡ್ಸ್ಕೊಂಡು, ಅಲ್ಲಿ ಬೈರ ಭೀಮ ಸಲಗ ಕರ್ಗಿ ಅಂತೆಲ್ಲ ಕಟ್ಕೊಂಡಿದ್ದೀವಿ. ಎಲ್ಲರೂ ನಮ್ಮ ಮನೆಯಲ್ಲೆಲ್ಲ ಹಾಗೆ ಕರೆಯೋದು, ಏನು ಮಾಡೋಂಗಿಲ್ಲ. ಇವನೇ ಬೈರ, ಅಲ್ಲಿರೋದೆ ಸಲಗ, ಇನ್ನೊಂದಿರೋದು ಕೊಂಬಿರೋದು ಭೀಮ ಅಂತ. ಹಾಗೆ ಮನೆಗೆ ಬಂದು ಹಂಗೆ ಟೀ ಕುಡಿತಿದೆ. ಇವರಿಬ್ಬರು ಕಾಟ ತಡ್ಕೊಳ್ಳೋಕೆ ಆಗಲಿಲ್ಲ. ಹಂಗೆ ಮಿಯಾವ್ 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 ಅಂತ ಆಯಿತು. ಸರಿ ಅಂದ್ಬಿಟ್ಟು ತಂದಿರೋ ಈರುಳ್ಳಿ ಎಲ್ಲನೂ ಅನ್ಲೋಡ್ ಮಾಡ್ಬಿಟ್ಟು ಹಂಗೆ ಒಂದು ಚೀಲ ಬೀಸ್ ನೋಡಿದೆ. ಈರುಳ್ಳಿ ಪರವಾಗಿಲ್ಲ ಅನಿಸ್ತು, ಚೆನ್ನಾಗಿತ್ತು. ಈರುಳ್ಳಿ ಡಿಮ್ಯಾಂಡ್ ಆಗಿರುತ್ತೆ, ಅದಕ್ಕೂ ನಿಧಾನಕ್ಕೆ ಮಾರೋಣ ಅಂದ್ಬಿಟ್ಟು ಹಂಗೆ ತಂದ್ಬಿಟ್ಟು ಹಿಂದೆಗಡೆ ಹಾಕ್ಬಿಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಗಾಡಿ ಎತ್ಕೊಂಡು ಮಂಡಿಗೆ ಬಂದರೆ ಯಪ್ಪ ಹೋಗೋದೆ ಫುಲ್ ಕತ್ಲಾಗುತ್ತೆ. ಎಲ್ಲ ಕೆಲಸ ಎಲ್ಲ ಮುಗಿಸಿ ಫುಲ್ ಒಂಥರ ಟೈರ್ಡ್ ಆದಂಗೆ ಆಗ್ಬಿಟ್ಟಿತ್ತು. ಈ ಬೀದಿ ರೋಡು ಯಾವಾಗಲೂ ಒಳ್ಳೆ ಬೆಂಗಳೂರು ರೋಡ್ಗಳು ಇದ್ದಂಗೆ ಇರ್ತವೆ. ಯಪ್ಪ ನೈಟ್ ಹೊತ್ತಂತ ತಿರುಗಾಡೋಕ್ಕೆ ಆಗಲ್ಲ. ಹಂಗೆ ಮೈ ಮೇಲೆ ಬರ್ತಾರೆ ಹಂಗೆ ಗಾಡಿಗಳನ್ನ ಎತ್ಕೊಂಡು, 2 ವೀಲರ್ಗಳನ್ನ. ಏನು ಮಾಡ್ತೀರಾ ಅಂದ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಒಂದು ಬಟಾರ್ಸ್ಕೋಚ್ ತಗೊಂಡ್ಕೊಡ್ದೆ. ಬಡ್ಡಿ ಐದಾದು ಏನು ಕೊಟ್ಟನೋ ಪರವಾಗಿಲ್ಲ, ಚೆನ್ನಾಗಿತ್ತು. 50 ರೂಪಾಯಿ ಅಂದ್ಬಿಟ್ಟು ಮತ್ತೆ ಮನೆ ಕಡೆ ಓಡಬೇಕಲ್ಲ ಅಂದ್ಬಿಟ್ಟು ಸಂಜೆ ಸರ್ಕಲ್ ಪೆಟ್ರೋಲ್ ಬಂಕ್ ಹತ್ರ ಡೀಸೆಲ್ ಹಾಕಿಸ್ಕೊಂಡು ಹೊರಟ ಇದೆ. ಹಾಗೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರ ದಿ ವಿಲನ್ ಮೂವಿ ನಂಗೆ ತುಂಬ ಇಷ್ಟ. ಅವ್ರ ಮೂವಿನ ಅದೆಷ್ಟು ಸಲ ನೋಡ್ತೀನೋ ಏನೋ ಒಂಥರ ಚೆನ್ನಾಗೈತೆ. ಆ ಮೂವಿಲಂತೂ ಕಿಚ್ಚ ಸುದೀಪ್ ಆ್ಯಕ್ಟಿಂಗ್ ಅಂತೂ ಬೆಂಕಿ. ಆದರೂ ಆ ಮೂವಿಲಿ ಕೊನೆಯಲ್ಲಿ ಒಂದು ತಾಯಿ ಸೆಂಟಿಮೆಂಟ್ ಇದೆಯಲ್ಲ, ಅಲ್ಟಿಮೇಟ್. ಸಾಂಗ್ ಅಂತೂ ಸೂಪರು ನೋಡಿ ಹಂಗೇನೆ. ಮನೆ ಹತ್ರ ಬಂದೆ, ನಮ್ಮ ಮನೆ ಬೀದಿಲಿ ಕ್ರಾಸ್ ಮಾಡಿಬಿಟ್ಟು ಹೋದೆ. ನಮ್ಮವ್ವ ನನಗೋಸ್ಕರ ಕಾಯ್ತಾ ಕುಂತವಳೆ. ನೋಡ್ತೀನಿ ಟೈಮ್ ಆಲೆ 10:15. ಆ 10:15 ಅದು ಏಕೈಕ ತಾಯಿ ಒಬ್ಳೆ ಕಾಯೋದು. ಅದು ಬಿಟ್ಟರೆ ಬರೋರು ಯಾವಾಗಿದ್ರೆ ಕಾಯ್ತಾರೆ, ಇಲ್ಲಾಂದರೆ ಈಗ ನೋಡ್ತಾ ಇದ್ದೀರಲ್ಲ ಈಗಿನ ನ್ಯೂಸ್ಗಳನ್ನ. ಹಾಗೆ ನಮ್ಮ ನಿಯತ್ತಿನ ಪ್ರಾಣಿ, ನಿಯತ್ಗೆ ಇನ್ನೊಂದು ಹೆಸರೇ ನಾಯಿ ಅಂತ ಹೇಳ್ತಾರೆ. ಅದು ನಮ್ಮ ಕಾಲಭೈರವ ಸ್ವರೂಪ, ನಮ್ಮ ಮನೆಯವ್ರ ಕಾಲಭೈರವ. ಈ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಗುಡ್ ನೈಟ್.